ಇವತ್ತು ಜೋಳದ ರೊಟ್ಟಿನ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು, ಅಗಲವಾಗಿ ತಟ್ಟಿದ್ರೂ ಸ್ವಲ್ಪ ಹರಿಬಾರ್ದು, ಆ ರೀತಿ ಜೋಳದ ರೊಟ್ಟಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ, 2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಗ್ಲಾಸ್ ನೀರಿಗೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಮತ್ತು ನೀರನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಹಿಟ್ಟು ಕುದ್ಮೇಲೆ ಉರಿನ ಸಿಮ್ ಮಾಡ್ಕೊಳ್ಳಿ. ಸಿಮ್ ಮಾಡಿಕೊಂಡು ಈ ರೀತಿ ನೀಟಾಗಿ ಹಿಟ್ಟನ್ನು ಕೂಡಿಸ್ಕೊಳ್ಳಿ. ಯಾವ ರೀತಿ ಮುದ್ದೆನ ಕೂಡಿಸ್ಕೊಳ್ತೀರೋ ಅದೇ ರೀತಿ ಕೂಡಿಸ್ಕೊಂಡು ಸ್ವಲ್ಪ ತಣ್ಣಗೆ ಆದಾಗ ಒಂದು ಅಗಲವಾದ ಪ್ಲೇಟಿಗೆ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ತೆಳುವಾಗಿದ್ದರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಗಟ್ಟಿಯಾಗಿದ್ದರೆ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಒಟ್ಟಲ್ಲಿ ಗಟ್ಟಿಯಾಗಿ ಹಿಟ್ಟನ್ನು ಹದವಾಗಿ ನಾದ್ಕೊಳ್ಬೇಕು. ಮಣೆ ಮೇಲೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಲಟ್ಟಿಸ್ಕೊಂಡು ನಂತರ ಲಟ್ಟಣಿಗೆಯಿಂದ ಸೈಡಿಂದ ಉಚ್ಕೊಳ್ತಾ ಬರಬೇಕು. ಯಾವಾಗಲೂ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಸೈಡಲ್ಲಿ ಲಟ್ಟಿಸ್ಕೊಳ್ಬೇಕು, ಮಧ್ಯ ಲಟ್ಟಿಸ್ಕೊಳ್ಬಾರ್ದು. ರೊಟ್ಟಿನ ಲಟ್ಟಿಸ್ಕೊಂಡಾದ್ಮೇಲೆ ಅಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು. ಉರಿ ಐ ಫ್ಲೇಮಲ್ಲಿ ಇರಬೇಕು. ಹಿಟ್ಟಾಕಿ ಲಟ್ಟಿಸಿರೋ ಭಾಗನ ಮೇಲ್ಗಡೆ ಬರೋ ಹಾಗೆ ಹಂಚಿನ ಮೇಲೆ ಹಾಕ್ಕೊಂಡು ಹಿಟ್ಟಿನ ಮೇಲೆ ಒಂದು ಬಿಳಿ ಬಟ್ಟೆನ ನೀರಿನಲ್ಲಿ ಎತ್ಕೊಂಡು ಹಿಟ್ಟನ್ನೆಲ್ಲ ತೆಗೆದು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.